ಕರ್ತನೇ ನಾವೆಲ್ಲರೂ ವಾಕ್ಯಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ಯೇಸುವೆ ಕರ್ತನೆ, ಈ ದಿನದ ವಾಕ್ಯಗೋಸ್ಕರ ನಾ ಪ್ರಾರ್ಥನೆ ಮಾಡುತ್ತೇವೆ ರಾಜ. ಅಪ್ಪ ಯೇಸುವೆ ಕರ್ತನೆ, ಅಪ್ಪ ನಮ್ಮನ್ನು ಸ್ವಾಮಿ ಅಪ್ಪ ಎನ್ನ ಪವಿತ್ರ ಆತ್ಮನ ತುಂಬಿಸಿರಿ ರಾಜ. ಅಪ್ಪ ಕರ್ತನೆ, ಸೇವಕರಿಗೆ ಕರ್ತನೆ ಕೈಲಿ ಒಪ್ಪಿಸ್ತಾ ಇದ್ದೀನಿ ದೇವರೇ. ನಮ್ಮ ಮಗನಿಗೆ ಸ್ವಾಮಿ ಇನ್ನ ಬೆಂಕಿಯ ಪಾದದಲ್ಲಿ ಕರ್ತನೆ ಉಪಯೋಗಿಸಿರಿ ಎಂಬುದಾಗಿ ನಾ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ ನೀನು ಹೇಳಿದೆಲ್ಲ ಕರ್ತನೆ, ಕಿವಿಯುಳ್ಳವರು ಕೇಳಿದಿರಿ ಅಂತ ಹೇಳಿದಲ್ಲ ಸ್ವಾಮಿ. ಹೌದು ರಾಜ, ನಾವು ದಿನನಿತ್ಯವು ಸ್ವಾಮಿ ಅಪ್ಪ ಯೇಸುವೆ ಕರ್ತನಿನ ವಾಕ್ಯ ಪ್ರಕಾರ ಜೀವಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ ರಾಜ. ಅಪ್ಪ ಯೇಸುವೆ ಕರ್ತನೆ, ನಮ್ಮ ಮಗನಿಗೆ ಸ್ವಾಮಿನ ಬೆಂಕಿಯ ಪಾದದಲ್ಲಿ ಸ್ವಾಮಿ ಉಪಯೋಗಿಸಿ ಅಪ್ಪ ನೀನೇ ಮಧ್ಯಸ್ಥ ನಾಯಕನಿದ್ದು ಕರ್ತ ನಡೆಸಿರಿ ಎಂಬುದಾಗಿ ಪ್ರಾರ್ಥನೆ ಕಡದಾಗಿ ಸ್ತೋತ್ರ ರಾಜ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಹುದರ ಪ್ರಲೋಕದ ತಂದೆ, ಆಮೆನ್. ವೆಲ್ಕಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವೆಲ್ಲರೂ ಮತ್ತೆ ಈ ರೀತಿಯಾಗಿ ಕೂಡಿ ಬರುವಂತ ಕೃಪೆಯನ್ನ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಎಲ್ಲ ಮಹಿಮೆ ಆತನಿಗೆ ಸಲ್ಲಲಿ. ಇವತ್ತು ನಾವು 7ನೇ ಆ 17ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಕಳೆದ ವಾರ ನಾವು ನೋಡಿದ್ವಿ ಯೇಸುವಿನ ಅಧಿಕಾರದ ಕುರಿತಾಗಿ. ಮತ್ತಾಯ 28:18, ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ. ಅಂದ್ರೆ ಆ ಪರಲೋಕ ಮತ್ತು ಭೂಲೋಕದ ಅಧಿಕಾರ ದೇವರು ನಮಗೆ ಅನುಗ್ರಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬಾ ಆಳವಾಗಿ ನೋಡಿದ್ವಿ. ಅದರಲ್ಲೂ ಪರಿಚಯದಲ್ಲಿ ಒಬ್ಬ ವ್ಯಕ್ತಿ 7 ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಎಂಬುದಾಗಿ ನೋಡಿದ್ವಿ. ಪ್ರತಿಯೊಬ್ಬ ವ್ಯಕ್ತಿ ಭೂಲೋಕದಲ್ಲಿ ಹುಟ್ಟುವಂತ ವ್ಯಕ್ತಿ ಸಾಯಕ್ ಮುಂಚೆ ಅರ್ಥ ಮಾಡ್ಕೊಳ್ಳೇಬೇಕಾದಂತ ಈ 7 ವಿಷಯಗಳು ಒಂದು ವೇಳೆ ನಿಮ್ಗೆ ನೆನಪಿರ್ಬೋದು. ಒಂದು, ಅವನು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ಕೆಲವ್ರಿಗೆಲ್ಲ ನಾನು ಕೇಳಿದಾಗ, ಒಂದು ಚಿಲ್ಡ್ರನ್ ಮಿನಿಸ್ಟ್ರಿಗೆ ಹೋದಾಗ ಆ ಜೂಮಲ್ಲೇ ಒಂದ್ಸಲಿ ಆ ಕೋವಿಡ್ ಟೈಮಲ್ಲಿ ಪಾವಗಡದ ಕಡೆ ಕೆಲವು ಮಕ್ಕಳು ಜಾಯ್ನ್ ಆಗ್ತಿದ್ರು. ಅವ್ರ ಹತ್ರ ನಾನು ಮನುಷ್ಯರು ಎಲ್ಲಿಂದ ಬಂದ್ರು ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಅವ್ರು ಹೇಳ್ತಾ ಇದ್ದಿದ್ದು. ಕೆಲವರು ನಮ್ಮ ತಂದೆ ತಾಯಿಯಿಂದ, ಕೆಲವರು ನಮ್ಮ ದೇವರಿಂದ, ಅಂದ್ರೆ ಆ ಒಂದು ವಿಗ್ರಹದ ಹೆಸರು ಹೇಳ್ತಿದ್ರು, ಕೆಲವರು ಮಂಗದಿಂದ ಅಂತ. ಮೊನ್ನೆ ನನಗೆ ಆಶ್ಚರ್ಯ ಆಗಿದ್ದು, ಚೆನ್ನಾಗಿ ಓದಿರೋ ಒಬ್ಬ ಎಜುಕೇಟೆಡ್ ವ್ಯಕ್ತಿ ಪಾವಗಡಕ್ಕೆ ಸೇವೆಗೆ ಹೋಗ್ತಿರುವಾಗ ಬಸ್ಸಲ್ಲಿ ಪರಿಚಯ ಮಾಡ್ಕೊಂಡು ಅಂತ ಹೇಳಿದ್ನಲ್ಲ, ಅವನ್ ಮೀನಿಂದ ಬಂದಿರೋದು ಮನುಷ್ಯರು ಅಂತ ಹೇಳ್ತಿರೋದು. ಸೊ ಅದಕ್ಕೋಸ್ಕರನೇ ನಾವು ಈ ಸತ್ಯಸ್ವಾತಿಯಲ್ಲಿ ಒತ್ತಿ ಒತ್ತಿ ಹೇಳ್ತಿರೋದು. ಒಂದ್ ವೇಳೆ ದಿನ ಇದನ್ನ ಕೇಳಿ ನಮ್ಗೆ ಸಾಧಾರಣ ವಿಷಯಗಳು ಅಂತ ಅನ್ಸ್ಬೋದು, ಆದ್ರೆ ಇಡೀ ಪ್ರಪಂಚದಲ್ಲಿ ತಪ್ಪಾದ ವಿಷಯಗಳನ್ನ ಹಿಡ್ಕೊಂಡಿರೋದ್ರಿಂದಲೇ ನಾವು ಸರಿಯಾದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಿರೋದು. ಮನುಷ್ಯರು ಯಾವುದೋ ಒಂದು ರೂಪದಿಂದ ಬಂದಿದ್ದಲ್ಲ, ದೇವರ ರೂಪದಲ್ಲಿ ಬಂದಿದ್ದು, ದೇವರ ಸ್ವರೂಪದಲ್ಲಿ ಬಂದಿರೋದು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾನು ನೀನಾದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು ಸರಿಯಾಗಿ ಅಂತ. ಎರಡನೇದಾಗಿ, ಸೈತಾನ್ನಿಂದಲೇ ನಾವು ಮೋಸ ಹೋಗಿದ್ದು ಅಂತ ಹೇಳ್ಬಿಟ್ಟು, ಸೈತಾನಿಂದ ನಾವು ಮೋಸ ಹೋಗಿನೇ ದೇವರ ಸ್ವರೂಪವನ್ನ ಕಳ್ಕೊಂಡು ನಮ್ಮ ಆತ್ಮ ದೇವರಿಂದ ದೂರ ಆಯ್ತು ಅನ್ನೋ ವಿಷಯವನ್ನು ನಾವು ನೋಡಿದ್ವಿ. ಮೂರನೇದಾಗಿ, ನಾವಿವತ್ತು ಸಾಯ್ತಿರೋದು, ಅನೇಕ ನೋವುಗಳನ್ನ ಅನುಭವಿಸ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಇದೇ ಒಂದು ಸಮಸ್ಯೆಯಿಂದ, ದೇವರಿಂದ ದೂರ ಆಗಿದ್ರಿಂದಲೇ ಅಂತ. ಒಂದ್ ವೇಳೆ ಲೋಕದ ಜನರಿಗೆ ನಾವು ಕೇಳೋದಾದ್ರೆ ಲೋಕದ ಜನರಿಗೆ ನಾವು ಕೇಳೋದಾದ್ರೆ ಏನಕ್ಕೆ ಮನುಷ್ಯರಿಗೆ ಇಷ್ಟೊಂದು ಕಷ್ಟ, ಇಷ್ಟೊಂದು ಸಮಸ್ಯೆಗಳೇನಕ್ಕೆ, ಇಷ್ಟೊಂದು ಅನಾರೋಗ್ಯಗಳೇನಕ್ಕೆ, ಮನುಷ್ಯ ಯಾಕೆ ಹುಟ್ಟತಾ ಇದ್ದಾನೆ, ಯಾಕೆ ಸಾಯ್ತಾ ಇದ್ದಾನೆ, ಸಾವ್ಗೆ ಏನ್ ಕಾರಣ, ಇವೆಲ್ಲ ಕೇಳಿದ್ರೆ ಖಂಡಿತ ಲೋಕದವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಈ ತರದೊಂದು ಪ್ರಶ್ನೆಗಳು ಇದಾವ ಅಂತಾನು ಗೊತ್ತಿಲ್ಲ, ಇದಕ್ಕೆ ಉತ್ತರನೂ ಗೊತ್ತಿಲ್ಲ ಅಂತ ನಾವು ನೋಡ್ತೇವೆ. ಆದ್ರೆ ಬೈಬಲ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳುವಂತ ವಿಷಯಗಳಿವು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ದೇವರಿಂದ ದೂರ ಆದ್ಮೇಲೆನೆ ಎಲ್ಲ ಸಮಸ್ಯೆಗಳು ಬಂತು ಅಂತ ಆದಿಕಾಂಡ 3:16 ನಾವು ನೋಡ್ತೇವೆ. ಮತ್ತೆ ನಾಲ್ಕನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಒಂದು ಭೂಮಿಯ ಮೇಲೆ ನಾವೆಲ್ಲರೂ ಕೂಡ ಪ್ರವಾಸಿಗಳಾಗಿದ್ದೇವೆ ಅಂತ ಹೇಳ್ಬಿಟ್ಟು. ಒಂದು ದಿನ ನಾವು ಇದನ್ನ ಬಿಟ್ಟು ಪರಲೋಕಕ್ಕೋ ನರಕಕ್ಕೋ, ಅದು ಶಾಶ್ವತವಾದ ಒಂದು ಸ್ಥಳ, ಅದು ಪರಲೋಕ ಆಗಿರ್ಬೋದು ನರಕ ಆಗಿರ್ಬೋದು, ಅಲ್ಲಿಗೆ ನಾವು ಹೋಗ್ತೀವಿ ಅಂತ ಹೇಳಿ. ಯಾಕೆ ಇದು ತುಂಬಾ ಮುಖ್ಯ ಅಂತ ಹೇಳ್ತಿದ್ದೀನಿ ಅಂದ್ರೆ, ಈಗ ನಾವು
ಭಾರತದಲ್ಲಿ ಹುಟ್ಟಿ ಬೆಳೆದವರು. ನಮ್ಮ ಒಂದು ಹಿನ್ನೆಲೆ ಬಂದು ಭಾರತವಾಗಿದೆ. ಇದರ ಭಾರತದಲ್ಲಿ ಈ ಹಿಂದುತ್ವದ ಬಗ್ಗೆ ನಾವು ಹೆಚ್ಚು ನೋಡ್ತೀವಿ. ಆ ಹಿಂದೂಗಳು ನಂಬುವಂಥದ್ದು ಏನು ಅಂತ ಹೇಳಿದ್ರೆ ಸೈಕಲ್ ಆಫ್ ಬರ್ತ್ ಅಂತ ಹೇಳಿ ನೋಡ್ತೀವಿ. ಬೌದ್ಧರು ಕೂಡ ಅದನ್ನೇ ನಂಬ್ತಾರೆ. ಅಂದ್ರೆ ಮನುಷ್ಯನು ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಅಂತ ಹೇಳ್ಬಿಟ್ಟು 7 ಜನ್ಮಗಳಿರುತ್ತೆ ಅಂತ ನಂಬ್ತಾರೆ ಅಂತ ಹೇಳಿ ನಾವು ನೋಡ್ತೀವಿ. ಸೊ ಇವೆಲ್ಲ ಸುಳ್ಳು ಅಂತ ಬೈಬಲ್ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಮನುಷ್ಯನಿಗೆ ಒಂದೇ ಜನ್ಮ ಇರೋದು, ಒಂದೇ ಜೀವನ. ಅದಾದ್ಮೇಲೆ ಅವನು ಶಾಶ್ವತವಾದ ಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ 5ನೇದಾಗಿ ನಾವು ನೋಡಿದ್ದು ದೇವರ ಈ ಸ್ವರೂಪವನ್ನ ಮತ್ತೆ ನಮಗೆ ಕೊಡೋದಕ್ಕಾಗಿನೇ ಮತ್ತು ಸೈತಾನನ ಕಾರ್ಯಗಳನ್ನ ಲಯ ಮಾಡೋದಕ್ಕಾಗಿನೇ ಯೇಸು ಕ್ರಿಸ್ತನು ಬಂದಿದ್ದು. ಯೇಸು ಕ್ರಿಸ್ತನು ಬಂದಿದ್ದು ಒಂದು ಧರ್ಮವನ್ನೋ ಜಾತಿಯನ್ನೋ ಉಂಟು ಮಾಡೋದಕ್ಕಲ್ಲ, ಪ್ರಾರಂಭ ಮಾಡೋದಕ್ಕಲ್ಲ. ಆತನು ಬಂದಿದ್ದು ಎಲ್ಲ ಮನುಷ್ಯರಿಗೋಸ್ಕರ ಅಂತ ಹೇಳ್ಬಿಟ್ಟು ನೋಡ್ತೀವಿ. ಮತ್ತೆ 6ನೇದಾಗಿ ನಾವು ನೋಡ್ತಾ ಇರೋದು ಈ ಯೇಸು ಕ್ರಿಸ್ತನು ಮನುಷ್ಯನು ಮಾತ್ರ ಅಲ್ಲ, ಆತನು ದೇವರು ಕೂಡ ಆಗಿದ್ದಾನೆ. 100% ಆತನು ಹೇಗೆ ಮನುಷ್ಯನಾಗಿದ್ದಾನೆ ಈ ಭೂಲೋಕದಲ್ಲಿ, ಹಾಗೇನೆ 100% ಆತನು ದೇವರು ಆಗಿದ್ದಾನೆ ಅನ್ನೋದನ್ನ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕು ಅಂತ. ಮತ್ತೆ 7ನೇದಾಗಿ ನಾವು ಕೊನೆಯದಾಗಿ ನೋಡಿದ್ದು ಈ ಯೇಸುವನ್ನ ನಾವು ಸ್ವೀಕರಿಸುವಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಯಾಕಂದ್ರೆ ಕ್ರಿಸ್ತನೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಎಂಬುದಾಗಿ ನಾವು ನೋಡಿದ್ವಿ. ಒಬ್ಬ ವ್ಯಕ್ತಿ ಸಾಯಕ್ ಮುಂಚೆ ತಿಳ್ಕೊಳ್ಳೇಬೇಕಾದಂತಹ ಈ 7 ವಿಷಯಗಳು ನಮ್ಮ ಮನಸ್ಸಲ್ಲಿ ಇರಬೇಕು. ಇದನ್ನ ನೀವು ಸುವಾರ್ತೆಯಲ್ಲಿ ಉಪಯೋಗಿಸಬಹುದು. ನೀವು ಯಾರಿಗೆ ಸುವಾರ್ತೆ ಸಾರಿದ್ರು ಕೂಡ ಈ 7 ವಿಷಯಗಳನ್ನ ನೀವು ಹೇಳಿದ್ರೆ ಇದೇ ಸತ್ಯ ಸುವಾರ್ತೆ ಆಗುತ್ತೆ ಅನ್ನೋದನ್ನ ನೀವು ಮರಿಬೇಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವೆಲ್ಲ ಜನರ ಹತ್ರ ಇಲ್ಲದೆ ಇರುವಂತ ಉತ್ತರಗಳು. ಪ್ರಶ್ನೆಗಳು ಅವ್ರ ಹತ್ರ ಇದೆ, ಆದ್ರೆ ಉತ್ತರಗಳಿಲ್ಲ. ಅದನ್ನ ನಾವು ಹೇಳೋರಾಗ್ಬೇಕು ಅಂತ. ಇವತ್ತು ನಾವು ಮುಖ್ಯ ಸಂದೇಶದಲ್ಲಿ ನೋಡುವಾಗ ಬೈಬಲ್ನ ಮುಖ್ಯ ಉದ್ದೇಶ ಯೇಸುವಿನ ಅಧಿಕಾರವನ್ನ ದಾಖಲಿಸುವುದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಬೈಬಲ್ ಯಾಕೆ ಬರೆಯಲ್ಪಟ್ಟಿದೆ, ಬೈಬಲ್ ಯಾಕೆ ನಿನಗೂ ನನಗೂ ಕೊಡಲ್ಪಟ್ಟಿದೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನಿಗೆ ಅದರಲ್ಲಿ ಇರುವಂತ ಅಧಿಕಾರ, ಯೇಸುವಿನ ಹೆಸರಲ್ಲಿ ಇರುವಂತ ಅಧಿಕಾರವನ್ನ ನಮಗೆ ತಿಳಿಯಪಡಿಸೋದಕ್ಕಾಗಿನೇ ಅಂತ. ಒಂದ್ ವೇಳೆ ಬೈಬಲ್ ಇಲ್ಲ ಅಂದಿದ್ರೆ ನಮಗೆ ಅರ್ಥ ಆಗ್ತಿರ್ಲಿಲ್ಲ ಯೇಸು ಕ್ರಿಸ್ತನು ಯಾರು, ಆತನಲ್ಲಿ ಇರುವಂತ ಅಧಿಕಾರ ಎಷ್ಟು, ಆತನು ಹೇಗೆ ನಮಗೆ ಮಾರ್ಗ ಆಗಿದ್ದಾನೆ, ಯಾಕೆ ಆತನ ನಂಬಬೇಕು, ಯಾವುದನ್ನು ನಮ್ಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ. ಬೈಬಲ್ ಇದ್ಕೊಂಡೆ ಎಷ್ಟೋ ಸುಳ್ಳು ಬೋಧನೆಗಳಿವೆ ಅಂದ್ರೆ, ಬೈಬಲ್ ಇದ್ಕೊಂಡೆ ಅನೇಕ ಸುಳ್ಳು ಬೋಧನೆಗಳು ಈ ಲೋಕದಲ್ಲಿ ಇದೆ ಅಂದ್ರೆ, ಒಂದ್ ವೇಳೆ ಬೈಬಲ್ ಇಲ್ಲ ಅಂತಿದ್ರೆ ಎಷ್ಟು ಕಟ್ಟುಕತೆಗಳು ಸೃಷ್ಟಿ ಮಾಡ್ತಿದ್ರು ದೇವರ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಬೈಬಲ್ನ ಮೂಲ ಉದ್ದೇಶವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇದರಲ್ಲಿ ಕೆಲವು ವಚನಗಳನ್ನ ಮಾತ್ರ ನಾವು ತಿಳ್ಕೊಳ್ಳೋದಾದ್ರೆ, ಯೋಹಾನ ಸುವಾರ್ತೆ 1:14 ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಲ್ಲಿ ಅಂದ್ರೆ ಯೇಸುವಿನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತ. ಯೇಸು ಕ್ರಿಸ್ತನ ಅಧಿಕಾರ ಸಾಧಾರಣವಾದ ಅಧಿಕಾರ ಅಲ್ಲ. ಯೇಸು ಅನ್ನೋ ಹೆಸರಲ್ಲಿರುವಂತಹ ಅಧಿಕಾರ ನಿಜವಾಗ್ಲೂ ಅದು ಸಾಧಾರಣವಾದ ಅಧಿಕಾರ ಅಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಯಾಕಂತ ಹೇಳಿದ್ರೆ ಯೋಚನೆ ಮಾಡಿ, ಯೇಸು ಕ್ರಿಸ್ತನನ್ನ ನಂಬುವವನು ದೇವರ ಮಗು ಆಗ್ತಾನೆ ಅಂತ ಹೇಳಿದ್ರೆ ಅದೆಷ್ಟು ದೊಡ್ಡ ಅಧಿಕಾರ ಅಂತ ಹೇಳಿ. ಕೇವಲ ಯೇಸುವನ್ನ ಕ್ರಿಸ್ತನಾಗಿ, ಯೇಸುವನ್ನ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳೋದ್ರ ಮೂಲಕ ನಾವು ಕಳ್ಕೊಂಡಂತಹ ಆ ದೇವರ ಮಗುವಿನ ಸ್ಥಾನವನ್ನ ಮತ್ತೆ ಪಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ಆತನ ಹೆಸರಲ್ಲಿರುವಂತ ಅಧಿಕಾರ. ಕ್ರಿಸ್ತನ ಯೇಸುವಿನ ಹೆಸರಲ್ಲಿ ಬಿಟ್ರೆ ಬೇರೆ ಯಾವ ಹೆಸರಲ್ಲೂ ಈ ಅಧಿಕಾರ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ 2ನೇದಾಗಿ ಮತ್ತಾಯ 28:18-20 ನಾವು ನೋಡುವಾಗ, ಆಗ ಯೇಸು ಹತ್ರಕ್ಕೆ ಬಂದು, ಯೇಸುವೆ ಹೇಳ್ತಿರುವಂತ ಮಾತು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನೆಂಬುದಾಗಿ ನಾವು ನೋಡ್ತಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಇಲ್ಲಿ ನಾವು ನೋಡ್ತಿರುವಂತದ್ದು ಯೇಸು ಕ್ರಿಸ್ತನ ಬಗ್ಗೆ ನಾವಿಲ್ಲಿ ನೋಡ್ತಿರುವಂತದ್ದು, ಯೇಸು ಕ್ರಿಸ್ತನು ಎಲ್ಲ ಅಧಿಕಾರ ನನಗಿದೆ ಅಂತ ಹೇಳ್ತಿದ್ದಾರೆ, ಪರಲೋಕ ಭೂಲೋಕದ ಎಲ್ಲ ಅಧಿಕಾರ. ಹಾಗಾಗಿ ನೀವು ಹೊರಟೋಗಿ ಎಲ್ಲಾ ದೇಶದ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿರಿ ಅಂತ ಹೇಳ್ತಿರೋದು. ನಂಬುವವನಿಗೆ ದೀಕ್ಷಾಸ್ನಾನ ಕೊಡಿಸಿ ಅಂತಿದ್ದಾರೆ, ಮತ್ತೆ ಅವ್ರನ್ನ ಬಲಪಡಿಸಿ
ಅವ್ರನ್ನು ಕೂಡ ನಾವೇನ್ ಮಾಡ್ಬೇಕು? ಅವ್ರು ಸತತವಾಗಿ ಉಪದೇಶ ಮಾಡ್ಬೇಕು. ಅವ್ರಿಗೆ ಉಪದೇಶ ಮಾಡು ಅಂತ ಹೇಳಿದ್ರೆ ಅವ್ರನ್ನ ಪ್ರತಿದಿನ, ಈಗ ನಾವ್ ಹೇಗೆ ಸತ್ಯ ಸುವಾರ್ತೆನ ದಿನ ಕಲಿತಿದೀವೋ ಹಾಗೆ ಯಾವಾಗಲೂ ಒಂದ್ಸರಿ ಹೇಳಿ ಬಿಟ್ಬಿಟ್ರೆ ಅವ್ರ ಬಲ ಹೊಂದೋದಕ್ಕೆ ಆಗೋದಿಲ್ಲ. ಅದಕ್ಕೇನೆ ನರ್ಚರ್ ಅಂತ ಹೇಳ್ತಾರೆ, ಪೋಷಣೆ ಮಾಡ್ಬೇಕು ಅಂತ ಆ ಶಿಷ್ಯರಿಗೆ. ದೇವರು ವಾಗ್ದಾನ ಮಾಡ್ತಾರೆ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ ಸಂಗಡ ಇರ್ತೇನೆ ಅಂದ್ರೆ ಈ ಒಂದು ಲೈನ್ ನಾನು ಯೋಚನೆ ಮಾಡಿ, ಈ ಒಂದು ವಾಕ್ಯವನ್ನು, ಯುಗದ ಸಮಾಪ್ತಿವರೆಗೂ ಜೊತೆ ಇದ್ದಾನೆ ಅಂದ್ರೆ ಎಷ್ಟು ದೊಡ್ಡ ಅಧಿಕಾರ ಆತನಿಗಿದೆ. ಆತನು ದೇವರಲ್ಲದೆ ಇದ್ರೆ ಹೇಗೆ ನಮ್ಮ ಜೊತೆ ಆ ಇಲ್ಲಿಯವರೆಗೂ, ಈಗ 2000 ವರ್ಷಗಳೇ ಆಗೋಯ್ತು ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದು ಹೋಗಿ, ಈಗ್ಲೂ ನಮ್ ಜೊತೆ ಇದ್ದಾರೆ, ಇನ್ನು ಮೇಲೆ ಕೂಡ ಆತ ನಮ್ ಜೊತೆ ಇರ್ತಾರೆ ಅಂತ ಹೇಳಿದ್ರೆ ಆತನ ದೇವರಲ್ಲದೆ ಇನ್ನೇನು, ಏನ್ ಪ್ರೂಫ್ ಬೇಕು ನಮ್ಗೆ ಇನ್ನು ಆತನನ್ನ ನಂಬೋದಕ್ಕೆ? ಒಬ್ಬ ವ್ಯಕ್ತಿ ಹೇಗೆ ಯುಗದ ಸಮಾಪ್ತಿವರೆಗೂ ನಮ್ ಜೊತೆ ಇರಕ್ಕಾಗತ್ತೆ? ಯೇಸು ಕೇವಲ ಮನುಷ್ಯನಾಗಿದ್ದಿದ್ರೆ ಹೇಗೆ ಮನುಷ್ಯರ ಜೊತೆ ಶಾಶ್ವತವಾಗಿ ಇರಕ್ಕಾಗುತ್ತೆ? ಅದು ಯುಗದ ಸಮಾಪ್ತಿವರೆಗೂ ಅಂದ್ರೆ ಕೊನೆ ತನಕ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಮತ್ತೆ ಬಂದು ಸಭೆನ ಎತ್ಕೊಂಡು ಹೋಗೋ ತನಕ ನನ್ನ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾನಂದ್ರೆ ಆ ಆತನ ಅಧಿಕಾರದ ಬಗ್ಗೆ ಯೋಚನೆ ಮಾಡಿ. ಯಾರ ಜೊತೆ ಇರ್ತೀನಿ ಅಂತ ಹೇಳಿ? ದೇವರನ್ನ ನಂಬುವಂತ ದೇವರ ಮಕ್ಕಳ ಜೊತೆ, ದೇವರ ಶಿಷ್ಯರ ಜೊತೆ. ಹಾಗಾದ್ರೆ ಈ ಪ್ರಪಂಚದಲ್ಲಿ, ಭೂಲೋಕದಲ್ಲಿ ಎಷ್ಟೋ ಜನರಿದ್ದಾರೆ ಯೇಸುವನ್ನ ನಂಬಿರೋರು, ಯೇಸುಗಾಗಿ ಜೀವಿಸ್ತಿರುವಂತಹ ಸತ್ಯ ಸುವಾರ್ತೆ ಶಿಷ್ಯರು, ಯೇಸುವಿನ ರಕ್ಷಣೆಯಲ್ಲಿ ಇರುವಂತಹ ಶಿಷ್ಯರು. ಎಲ್ಲರ ಜೊತೆ ಇರ್ತೀನಿ ಅಂತ ಹೇಳಿದಾರಂದ್ರೆ ಒಬ್ಬ ಮನುಷ್ಯ ಒಬ್ಬರ ಜೊತೆ ತಾನೇ ಇರಕ್ಕಾಗತ್ತೆ? ಇಲ್ಲ ಗುಂಪಾಗಿದ್ರೆ ಅವ್ರ ಜೊತೆ ಇರಕ್ಕಾಗತ್ತೆ? 237 ದೇಶಗಳಲ್ಲಿ 5,000 ಕುಲಗಳು ಚೆದರಿ ಹೋಗಿರುವಂತ ಇಷ್ಟು ಜನರ ಮಧ್ಯದಲ್ಲಿ ಯೇಸು ಪ್ರತಿಯೊಬ್ಬರ ಜೊತೆ ಇರ್ತೀನಿ ಅಂದ್ರೆ ಆತನ ಅಧಿಕಾರದ ಬಗ್ಗೆ, ಆತನ ಒಂದು ಸಾನ್ನಿಧ್ಯದ ಬಗ್ಗೆ ಯೋಚನೆ ಮಾಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗಾಳಿ ಅಲ್ಲೂ ಇಲ್ಲೂ ಹೇಗೆ ಒಂದೇ ಕಡೆ ಒಂದೇ ಕಡೆ ಇರುತ್ತೋ ಹಾಗೆ, ಸೊ ದೇವ್ರು ಸೃಷ್ಟಿ ಮಾಡಿರುವಂತ ಗಾಳಿನೇ ಎಲ್ಲಾ ಕಡೆ ಇರಕ್ ಸಾಧ್ಯ ಅಂದ್ರೆ, ದೇವ್ರು ಸೃಷ್ಟಿ ಮಾಡಿರೋ ಬೆಳಕು ಎಲ್ಲಾ ಕಡೆ ಇರ್ಲಿಕ್ಕೆ ಸಾಧ್ಯ ಅಂದ್ರೆ, ಆ, ದೇವರ ಸೃಷ್ಟಿಯ ವಿಷಯಗಳೇ ಈ ತರ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಭೂಮಿ ಎಲ್ಲಾ ದೇಶದಲ್ಲಿರುವಂತ ಜನರಿಗೂ, ಆ ಎಲ್ಲಾ ಜನರ ಬಳಿಗೂ ಇದೆ ಅಂದ್ರೆ, ಆಕಾಶ ಎಲ್ಲರಿಗೂ ಒಂದೇ ತರ ಕಾಣ್ತಿದೆ ಅಂದ್ರೆ, ಮಳೆ, ಗಾಳಿ, ಬೆಳಕು ಪ್ರತಿಯೊಂದನ್ನು ಕೂಡ ಹೇಳ್ತಿರೋದು. ಸೊ ಜಸ್ಟ್ ದೇವ್ರು ಸೃಷ್ಟಿ ಮಾಡಿರುವಂತ ಸೃಷ್ಟಿ ಆದವುಗಳಿಗೆ ಇಷ್ಟೊಂದು ಇರುವಾಗ, ಇನ್ನ ಅವುಗಳನ್ನ ಸೃಷ್ಟಿ ಮಾಡಿರುವಂತ ದೇವರಿಗೆ ಹೇಗೆ ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ದೇವರ ಅಧಿಕಾರವನ್ನ, ಆತನ ಬಲವನ್ನ ನಿಜವಾಗ್ಲೂ ಒಬ್ಬ ಮನುಷ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇನೆ ಶಿಷ್ಯರು ಆಶ್ಚರ್ಯಪಟ್ಟಿದ್ದು. ದೋಣಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಸಮುದ್ರ ಬೋರ್ಗರಿತಾ ಇರುತ್ತೆ, ಅಲೆಗಳು ಬಂದು ಹೊಡಿತಾ ಇರುತ್ತೆ, ತುಫಾನು, ಹುಚ್ಚು ಗಾಳಿ ಬೀಸ್ತಾ ಇರುತ್ತೆ, ರಾತ್ರಿ ಹೊತ್ತು ಇನ್ನೇನದೇನು ಮುಳುಗೋಗೋ ಪರಿಸ್ಥಿತಿಯಲ್ಲಿದೆ. ಯೇಸ್ವಾಮಿನ ಎಬ್ಬಿಸ್ತಿರೋದು ಅವರು. ಯೇಸ್ವಾಮಿ ಎದ್ದು ಶಿಷ್ಯರನ್ನ ಮೊದಲು ಗದರಿಸ್ತಾರೆ. ಸಮಸ್ಯೆನೆಲ್ಲ ಗದರಿಸಿದ್ದು, ಸಮುದ್ರನೆಲ್ಲ ಗದರಿಸಿದ್ದು, ಶಿಷ್ಯರನ್ನ ಮೊದಲು ದೇವ್ರು ಗದರಿಸಿದ್ದು. ಯಾಕಂದ್ರೆ ವಿಶ್ವಾಸ ಇರ್ಬೇಕಾಗಿರೋ ಕಡೆ ಅವಿಶ್ವಾಸ ಇದೆ, ಧೈರ್ಯ ಇರ್ಬೇಕಾಗಿರೋ ಕಡೆ ಭಯ ಇದೆ. ಆ, ಸಮುದ್ರವನ್ನು ಸೃಷ್ಟಿ ಮಾಡಿರೋವನೇ ಜೊತೆಲಿದ್ರು ಕೂಡ ಅವ್ರಿಗೆ ಅಪನಂಬಿಕೆ ಇದೆ ಅಂತ ಹೇಳಿದ್ರೆ ಯಾರನ್ನ ಗದರಿಸ್ಬೇಕಾಗಿರೋದು? ಸೊ ಶಿಷ್ಯರನ್ನ ಗದರಿಸ್ತಿರೋದ್ ನಾವು ನೋಡ್ತೀವಿ. ಆಮೇಲೆ ಸಮುದ್ರವನ್ನ ಸುಮ್ಮನಿರೋದ್ರೆ ಸುಮ್ಮನೆ ಆಗುತ್ತೆ. ಅದು ಕ್ರಿಸ್ತನಲ್ಲಿ ಇರುವಂತ ಅಧಿಕಾರ. ಸಮುದ್ರ ಯೇಸುವಿನ ಮಾತು ಕೇಳುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಅದಕ್ಕೆನೆ ಶಿಷ್ಯರೆಲ್ಲರೂ ಆಶ್ಚರ್ಯ, ಎಂತ ಮನುಷ್ಯನಾಗಿರ್ಬೇಕು, ಸಮುದ್ರ ಕೂಡ ಇವನ್ ಮಾತು ಕೇಳುತ್ತಲ್ಲ ಅಂತ. ಮತ್ತೆ 9:6 ಯೇಸು ಹೆಸರಲ್ಲಿರುವಂತಹ ಅಧಿಕಾರದ ಬಗ್ಗೆ ಯೋಚನೆ ಮಾಡಿ. ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆ ನೆತ್ತಿಕೊಂಡು ಮನೆಗೆ ಹೋಗು ಅಂದನು. ಪಾಪಗಳನ್ನ ಯೇಸುಸ್ವಾಮಿ ಪಾಪ ಕ್ಷಮಿಸ್ತಾನೆ, ಆಶ್ಚರ್ಯ ಪಡ್ತಾರೆ. ನೀನ್ ಯಾರು ಪಾಪಗಳನ್ನ ಕ್ಷಮಿಸಕ್ಕೆ? ದೇವ್ರು ಮಾತ್ರ ತಾನೇ ಪಾಪ ಕ್ಷಮಿಸೋದು ಅಂತ. ಆದ್ರೆ ಯೇಸುವೆ ದೇವ್ರಂತ ಅವ್ರಿಗೆ ಗೊತ್ತಿಲ್ಲ. ಖಂಡಿತ ಪಾಪ ಕ್ಷಮಿಸೋ ಅಧಿಕಾರ ಇರೋದು ದೇವ್ರಿಗೆ ಮಾತ್ರ. ಯೇಸು ಕ್ರಿಸ್ತನಿಗೆ ಅಧಿಕಾರ ಇದೆ. ಅದಕ್ಕೇನೆ ಅವನು ಪಾಪ ಕ್ಷಮಿಸಿದ್ ಮಾತ್ರ ಅಲ್ಲ, ಅವನಿಗಿರುವಂತಹ ಪಾರ್ಶ್ವವಾಯು ರೋಗವನ್ನು ಕೂಡ ಗುಣಪಡಿಸ್ತಾ ಇದ್ದಾನೆ. ಆತನಿಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ನೀನು ಹಾಸಿಗೆ ನೆತ್ಕೊಂಡು ಹೋಗು ಮನೆಗೆ ಅಂತ ಹೇಗೆ ಹೇಳಕ್ಕಾಗತ್ತೆ? ಯೇಸ್ವಾಮಿ ಹೇಳಿದ ತಕ್ಷಣನೇ ಅವನು ವಾಸಿ ಆಗೋದನ್ನ ನಾವು ನೋಡ್ತೀವಿ. ಅವನ ಪಾಪಗಳ ಕ್ಷಮಾಪಣೆ ಆಗಿ ಅವನು ವಾಸಿಯಾಗಿ ದೇವ್ರು ಹೇಳ್ದಾಗೇನೆ ಅವನನ್ನ ಹಾಸಿಗೆ ಮೇಲೆ ಎತ್ಕೊಂಡ್ ಬರ್ತಾ ಇದ್ದಿದ್ದು ಜನ, ಆದ್ರೆ ಅವನ ಹಾಸಿಗೆ ಎತ್ಕೊಂಡು ಹೋಗ್ತಾ ಇರೋದು.
ಆತನಿಗಿರುವಂತ ಬಲ ಅಧಿಕಾರ ನಮ್ಮ ಊಹೆಗೂ ನಿಲುಕದೇ ಇರುವಂತದ್ದು. ನೀನ್ ನಂಬಿರುವಂತ ಯೇಸುವಿನ ಬಲ ಅಧಿಕಾರ ನಿನ್ನ ಊಹೆಗೂ ನಿಲುಕದಷ್ಟು. ಹಾಗಾಗಿ ನಾವು ಲಿಮಿಟ್ ಮಾಡೋದಲ್ಲ ದೇವರ ಒಂದು ಶಕ್ತಿನ ಅಧಿಕಾರವನ್ನು. ಮಾರ್ಕ 1:27 ನಾವು ನೋಡುವಾಗ, ಅದಕ್ಕೆ ಎಲ್ಲರೂ ಬೆರಗಾಗಿ, ಇದೇನಿರಬಹುದು, ಇದು ಹೊಸ ಉಪದೇಶ, ಈತನು ಅಧಿಕಾರದಿಂದ ದೆವ್ವಗಳಿಗೂ ಅಪ್ಪಣೆ ಕೊಡುತ್ತಾನೆ, ಅವು ಆತನ ಮಾತನ್ನು ಕೇಳುತ್ತವೆ ಎಂದು ತಮ್ಮ ತಮ್ಮೊಳಗೆ ವಿಚಾರ ಮಾಡಿಕೊಂಡರು. ಮನುಷ್ಯರು ಮಾತ್ರ ಅಲ್ಲ, ಸಮುದ್ರ ಮಾತ್ರ ಅಲ್ಲ, ಏನ್ ಕೇಳಲ್ಲ ದೇವರ ಮಾತು. ಯಾಕಂದ್ರೆ ಯೇಸ್ವಾಮಿ ಹೇಳಿದ ಹಾಗೆ ನಾವಾಗ್ಲೇ ಓದಿದ್ವಿ ಪ್ರಾರಂಭದಲ್ಲೇ, ಮತ್ತಾಯ 28:18 ನಾವ್ ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಪರಲೋಕದಲ್ಲಿ ಭೂಲೋಕದಲ್ಲಿ ಸಕಲ ಅಧಿಕಾರ, ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳಿದ್ಮೇಲೆ ಮುಗೀತು. ಯಾವ್ದು ಮಾತು ಕೇಳಲ್ಲ. ಎಲ್ಲ ಅಧಿಕಾರ ಪಡ್ಕೊಂಡ್ಮೇಲೆ ಇನ್ನು ಆತನ ಮಾತು ಕೇಳದೆ ಇರಕ್ಕಾಗತ್ತ? ಪಾಪಗಳನ್ನ ಕ್ಷಮಿಸೋದು ಮಾತ್ರ ಅಲ್ಲ, ಇಲ್ಲಿ ಶಿಷ್ಯರು ಮಾತಾಡ್ಕೊಳ್ತಿರೋದು, ದೆವ್ವಗಳು ಕೂಡ ಇವನ್ ಮಾತು ಕೇಳುತ್ತಲ್ಲ ಅಂತ. ಯೇಸ್ವಾಮಿ ಹೇಳಿದ್ಮೇಲೆ ದೆವ್ವಗಳು ಕೂಡ ಬಿಟ್ಟು ಹೋಗ್ಬೇಕು. ಅದು ಕೂಡ ಏನ್ ರಿಕ್ವೆಸ್ಟ್ ಅಲ್ಲ, ಅಧಿಕಾರದಿಂದ ಯೇಸು ಹೇಳ್ತಿರೋದು ಬಿಟ್ಟು ಹೋಗಂತ. ಯೇಸು ಹೇಳಿದ ತಕ್ಷಣನೇ ಅವು ಬಿಟ್ಟು ಹೋಗ್ತಾ ಇತ್ತು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೆವ್ವಗಳೇ ಕೂಗಿ ಹೇಳೋದನ್ನ ನಾವು ಅನೇಕ ಸಲ ಓದಿದೀವಲ್ವಾ. ಗುರುವೇ, ಯೇಸುವೆ, ನಮ್ಮ ಗೊಡವೆ ನಿನಗೆ ಏಕೆ, ನಮ್ಮ ಸಮಯ ಇನ್ನೂ ಬಂದಿಲ್ಲ. ನಮ್ಮ ಸಮಯ ಇನ್ನೂ ಬಂದಿಲ್ಲ ಅಂದ್ರೆ ನರಕಕ್ಕೆ ಹಾಕೋ ಸಮಯ ಇನ್ನೂ ಬಂದಿಲ್ಲ, ಆಗ್ಲೇ ಬಂದು ಯಾಕೆ ನಮ್ಮನ್ನ ಈಗ್ಲೇ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದೀರಾ ಅಂತ ಹೇಳ್ಬಿಟ್ಟು, ನೀನ್ ಯಾರಂತ ಗೊತ್ತು ಅಂತ ಹೇಳುತ್ತೆ ಆ ದೆವ್ವ. ನೀನು ದೇವರ ಕುಮಾರನು, ನೀನ್ ಯಾರಂತ ನಮ್ಗೆ ಗೊತ್ತು ಅಂತ ಬೇಡ್ಕೊಳ್ಳುತ್ತೆ. ಬೇಡ ಅಂತ, ನಮಗೆ ಹಿಂಸೆ ಕೊಡಬೇಡಿ, ಟಾರ್ಚರ್ ಕೊಡಬೇಡಿ, ನಮ್ ಸಮಯ ಇನ್ನೂ ಬಂದಿಲ್ವಲ್ಲ. ನರಕಕ್ಕೆ ಹೋಗ್ತೀವಂತ ಆ ದೆವ್ವಗಳು ಗೊತ್ತು, ಅವರ ಅಂತ್ಯ ನರಕ ಅಂತ ಗೊತ್ತು. ಅದಕ್ಕೇನೆ ನಮ್ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳ್ತಿರೋದು. ಆದ್ರೆ ದೇವರ ಅಪ್ಪಣೆ ಕೊಟ್ಟ ತಕ್ಷಣ ನಾವು ಬಿಟ್ಟು ಓಡೋದನ್ನ ನಾವು ನೋಡ್ತೀವಿ. ಯೇಸುವಿನ ಹೆಸರಿನಲ್ಲಿ ಅಧಿಕಾರ ಇರೋದ್ರಿಂದಲೇ ದೆವ್ವಗಳು ಇವತ್ತು ಬಿಟ್ಟು ಹೋಗ್ತಾ ಇರೋದು. ಆದ್ರೆ ತುಂಬಾ ಜನ ಏನ್ ಹೇಳ್ತಾರೆ ಗೊತ್ತಾ, ಪಾಸ್ಟ್ಗಳನ್ನ ತಲೆ ಮೇಲೆ ಇಟ್ಕೊಂತಾರೆ, ವಿಶ್ವಾಸಿಗಳನ್ನ ತಲೆ ಮೇಲೆ ಇಟ್ಕೊಂತಾರೆ. ಅವರೇ ದೆವ್ವಗಳನ್ನು ಓಡಿಸ್ತಿದ್ದಾರೆ, ಅವರೇ ಅದ್ಭುತ ಮಾಡ್ತಿದ್ದಾರೆ, ಅವರೇ ಸೂಚಕ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂತ. ದೇವ್ರಿಲ್ದೇ ಇದ್ರೆ ಅವ್ರ ಏನ್ ಮಾಡಕ್ಕಾಗುತ್ತೆ? ದೆವ್ವಗಳು ಹೆದರೋದು ಮನುಷ್ಯರಿಂದನಾ? ಅಲ್ವಲ್ಲ. ನಾವೆಷ್ಟೇ ಆ ಬಲವಾಗಿದ್ರು, ಎಷ್ಟೇ ಶಕ್ತಿಶಾಲಿಯಾಗಿದ್ರು, ಎಷ್ಟೇ ಹೈಟ್ ಪರ್ಸನಾಲಿಟಿ ಇದ್ರು, ನಮ್ಮನ್ನ ನೋಡಿನ ಹೆದರುತ್ತೆ ದೆವ್ವಗಳು? ಖಂಡಿತ ಅಲ್ಲ. ನಮ್ಮ ಕೂಗಾಟ ಕಿರ್ಚಾಟಕ್ಕೆಲ್ಲ ಅವು ಭಯ ಪಡಲ್ಲ. ಅವು ಭಯ ಪಡೋದು ಯೇಸುವಿನ ಹೆಸರಲ್ಲಿ. ದಯಮಾಡಿ ಕೆಲವ್ರು ಇರ್ತಾರಲ್ಲ, ನಮ್ಗೆ ಗೊತ್ತು, ಆ ಇಂಥವ್ರಿಗೆ ಒಂದು ವಿಶೇಷವಾದ ವರ ಕೊಡ, ದೆವ್ವಗಳ ನೋಡ್ಸೋ ವರ ಯಾರಿಗಾದ್ರು ಕೊಟ್ಟಿರೋ ತರ ಇದೆಯಾ ಬೈಬಲ್ ಅಲ್ಲಿ? ಇಲ್ಲ. ಅದು ಯೇಸು ಹೆಸರಲ್ಲಿ ಹೋಗುತ್ತೆ. ಅದ್ಭುತ ಮಾಡಿರೋ, ಮಾಡೋ ವರಗಳು ಒಬ್ಬರಿಗೆ ಕೊಡಲ್ಪಡುತ್ತಾ? ಯೇಸುವೆ ನಮ್ಮ ವರ. ಯೇಸುವೆ ನಮಗೆ ವರವಾಗಿ ದೇವರು ಕೊಟ್ಟಿರೋದು. ಆತನಿರುವಾಗ ಆತನ ಹೆಸರಲ್ಲಿ ಎಲ್ಲ ಸಾಧ್ಯ. ದೇವ್ರ ನಮಗ್ ಸ್ತೋತ್ರವಾಗಲಿ. ಹಾಗಾಗಿ ಮನುಷ್ಯರನ್ನ ನಾವು ವ್ಯಕ್ತಿ ಪೂಜೆ ಅಂತೀವಲ್ಲ, ಆ ವ್ಯಕ್ತಿ ಪೂಜೆ ಮಾಡೋದನ್ನ ನಾವು ಮೊದಲು ಬಿಡಬೇಕು. ಮನುಷ್ಯರನ್ನೆಲ್ಲ ನಾವು ಹೆಚ್ಚಿಸ್ಬೇಕಾಗಿರೋದು, ದೇವರನ್ನ. ನಮ್ಮ ನಡೆ ನುಡಿ ಎಲ್ಲವುಗಳಿಂದ ದೇವ್ರನ್ನ ನಾವು ಹೆಚ್ಚಿಸ್ಬೇಕಾಗಿರೋದು. ಎಲ್ಲದರಲ್ಲೂ ದೇವ್ರನ್ನ ಮಹಿಮೆ ಪಡಿಸ್ಬೇಕು. ಐದನೇದಾಗಿ ಕೊಲಸಿ 1:13 ನಾವು ನೋಡ್ತೇವೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಅಂತ. ಎಷ್ಟು ಅದ್ಭುತವಾದ ಮಾತು. ದೇವ್ರ ರಾಜ್ಯ ಅಂದ್ರೆ ಯೇಸು ಸ್ವಾಮಿ ಮನುಷ್ಯರನ್ನ ಅಂದ್ರೆ ಜನರನ್ನ ರಕ್ಷಿಸಿ ದೇವರ ರಾಜ್ಯದೊಳಗೆ ಸೇರಿಸ್ತಿದ್ದಾರೆ, ತಂದೆಯ ರಾಜ್ಯದಲ್ಲಿ ಸೇರಿಸ್ತಿದ್ದಾರೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ತಂದೆ ಮಗ ಪರಿಶುದ್ಧಾತ್ಮ ಒಂದೇನೆ. ಇಲ್ಲಿ ತಂದೆ ದೇವ್ರು ಹೇಳ್ತಿರೋದು, ನಮ್ಮನ್ನು ಅಂಧಕಾರ ದೊರೆತನದ ಬಿಡಿಸಿ ಏನ್ ಮಾಡ್ತಿದ್ದಾನಂತೆ, ತನ್ನ ಪ್ರಿಯ ಕುಮಾರನಾದ ಯೇಸುವಿನ ರಾಜ್ಯದೊಳಗೆ ಸೇರಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು. ದೇವ್ರ ನಾಮಕ್ಕೆ ಸ್ತೋತ್ರ. ಆ ಅಧಿಕಾರ ಯೇಸುಗಿದೆ. ಆತನ ರಾಜ್ಯ, ನನ್ನ ರಾಜ್ಯ ಬೇರೆ. ಆ ಪಿಲಾತನ ಹತ್ರ, ಹೆರೋದನ ಹತ್ರ ಯೇಸು ಸ್ವಾಮಿ ಕೊನೆಯ ಕ್ಷಣಗಳಲ್ಲಿ ಮಾತನಾಡುವಾಗ ಅದೇ ಹೇಳೋದು, ನನ್ನ ರಾಜ್ಯ ಬೇರೆ ಅಂತಾನೆ ಹೇಳ್ತಾನೆ. ಅವ್ರಿಗೆ ಆಶ್ಚರ್ಯ ಆಗತ್ತೆ. ಅವ್ರು ಹೇಳ್ತಿರೋ ಸರಿ, ನಾನು ರಾಜನೇ ಅಂತ ಹೇಳ್ತಾನೆ, ಆದ್ರೆ ನನ್ನ ರಾಜ್ಯ ಭೂಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ಆರನೇದಾಗಿ ನಾವು ನೋಡುವಾಗ 1 ಯೋಹಾನ 3:8
ಪಾಪ ಮಾಡುವನು ಸೈತಾನಿಂದ ಹುಟ್ಟಿದವನಾಗಿದ್ದಾನೆ. ಆದಿಂದಲೂ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಅಂದ್ರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು ಅಂತ ಇದೆ. ಸೈತಾನನ ಜಯಿಸೋದಕ್ಕೆ ಯಾರ ಕೈಲೂ ಆಗಲ್ಲ. ಸೈತಾನನಿಗೆ ಬಲ ಇಲ್ಲ ಅಂತಲ್ಲ, ಅಧಿಕಾರ ಇಲ್ಲ ಅಂತಲ್ಲ. ಸೈತಾನ ತುಂಬಾ ಬಲ ಅಧಿಕಾರ ಇದೆ. ಅವನನ್ನ ಏಸು ಅಲ್ಲದೆ ಬೇರೆ ಯಾರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏಸು ಅಲ್ಲದೆ ಸೈತಾನನ ಕಾರ್ಯಗಳನ್ನ ಬೇರೆ ಯಾರು ಯಾವ ಹೆಸರಿನಿಂದಲೂ ಲಯ ಮಾಡೋದಕ್ಕೆ ಆಗೋದಿಲ್ಲ. ಕೇವಲ ಕ್ರಿಸ್ತನು ಈ ಲೋಕದಲ್ಲಿ ಸೈತಾನನ ಕಾರ್ಯಗಳನ್ನ ಲಯ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಯೇಸು ಕ್ರಿಸ್ತನಿಗಿರುವಂತಹ ಅಧಿಕಾರ. ದೆವ್ವಗಳು ಮಾತ್ರ ಯೇಸು ಸ್ವಾಮಿಯ ಮಾತು ಕೇಳೋದಲ್ಲ. ಆ ದೆವ್ವಗಳ ಒಡೆಯನಾಗಿರುವಂತಹ ಸೈತಾನನು ಯೇಸುವಿನ ಮುಂದೆ ಮೊಣಕಾಲೂರ್ತಾನೆ, ಯೇಸುವಿಗೆ ಹೆದರ್ತಾನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 7ನೇದಾಗಿ ನಾವು ನೋಡ್ತೇವೆ, ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯ 27ನೇ ವಚನ ನಾವು ನೋಡುವಾಗ, ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು ಅಂತ. ಮನುಷ್ಯ ಕುಮಾರನಾಗಿರುವುದರಿಂದ ಅಂದ್ರೆ ಏನು? ಮನುಷ್ಯರನ್ನ ರಕ್ಷಿಸಲು ಏಸು ಈ ಲೋಕದಲ್ಲಿ ಮಾನವತಾರಿಯಾಗಿ ಬಂದ, ಮನುಷ್ಯನಾಗಿ ಬಂದ. ನಮ್ಮ ಎಲ್ಲ ಪಾಪ ಶಾಪಗಳನ್ನ ಆತನು ಹೊತ್ತುಕೊಂಡ. ಯೆಶಾಯನ ಪುಸ್ತಕದಲ್ಲಿ ನಾವು ನೋಡಿದ್ರೆ 53 4ರಿಂದ 6ನೇ ವಚನಗಳನ್ನ ನೋಡಿದ್ರೆ ಅಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಯೇಸು ಕ್ರಿಸ್ತನು ತಿಂದಂತ ಒಂದೊಂದು ಏಟುಗಳು, ಪಟ್ಟಂತ ಅವಮಾನ ನಮಗೋಸ್ಕರವೇ ಅಂತ ಹೇಳಿ, ಆತನ ಬಾಸುಂಡೆಗಳು ನಮಗೋಸ್ಕರನೇ ಅಂತ ಹೇಳಿ, ನಮ್ಮನ್ನ ಗುಣಪಡಿಸಲು, ನಮ್ಮನ್ನ ಕ್ಷಮಿಸಲು, ನಮ್ಮನ್ನ ನೀತಿವಂತನಾಗಿ ಮಾಡಲು ಆತನು ಅವೆಲ್ಲ ಸಹಿಸ್ಕೊಂಡಿದ್ದು ಅಂತ ಹೇಳಿ. ಯೇಸು ಏನೋ ಆಕಸ್ಮಿಕವಾಗಿ ಈ ಲೋಕದಲ್ಲಿ ಬಂದಿಲ್ಲ. ಅಕಸ್ಮಾತ್ತಾಗಿ ಬಂದ್ಬಿಟ್ಟು ಜನರಿಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಕಷ್ಟಪಟ್ಟ ಅಂತ. ಆತನು ಬಂದಿದ್ದೇ ಅದಕ್ಕೋಸ್ಕರ. ಹಾಗಾಗಿ ಎಲ್ಲ ತೀರ್ಪು ಕೊಡುವಂತ ಅಧಿಕಾರ ಯೇಸುವಿಗೆ ಮಾತ್ರ ಕೊಡಲ್ಪಟ್ಟಿದೆ. ತಂದೆ ಅಲ್ಲ ತೀರ್ಪು ಮಾಡೋದು, ಮಗನು ಮಾತ್ರ ತೀರ್ಪು ಮಾಡೋದು. ತೀರ್ಪು ಮಾಡೋದಂದ್ರೆ ಏನು? ಯಾರು ಪರಲೋಕ ಹೋಗ್ಬೇಕು, ಯಾರು ಹೋಗ್ಬಾರ್ದು, ಯಾರು ನನ್ನ ಮಕ್ಕಳು, ಯಾರು ನನ್ನ ಮಕ್ಕಳಲ್ಲ, ಯಾರು ನನ್ನವರು, ಯಾರು ನನ್ನವರು ಅಲ್ಲ, ಯಾರು ಕುರಿಗಳು, ಯಾರು ಆಡುಗಳು, ಯಾರು ಗೋಧಿ, ಯಾರು ಹಣಜಿ. ತೀರ್ಪು ಮಾಡೋದು ಯೇಸು ಕ್ರಿಸ್ತನೇ. ಯಾರು ನನ್ನವನು ಅಂತ ಯೇಸು ತಂದೆಯ ಮುಂದೆ ಒಪ್ಕೊಳ್ತಾನೋ ಅವನು ಪರಲೋಕ ರಾಜ್ಯದಲ್ಲಿ ಹೋಗ್ಬೋದು, ಪರಲೋಕದಲ್ಲಿ ಹೋಗ್ಬೋದು. ತಂದೆ ಮುಂದೆ ಯೇಸು ಏನಾದ್ರೂ ಇವನು ನನ್ನವನು ಅಲ್ಲ ಅಂತ ಹೇಳಿದ್ರೆ ಅವನು ಹೋಗೋದಕ್ಕೆ ಸಾಧ್ಯ ಇಲ್ಲ. ಯೇಸ್ವಾಮಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಇದ್ರ ಬಗ್ಗೆ. ಅಂದ್ರೆ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕಕ್ಕೆ ಹೋಗಲ್ಲ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಯೇಸ್ವಾಮಿ ಹೇಳೋದು. ಆ ಜನ ಎಲ್ಲ ಬಂದು, ನಾವು ನಿನ್ನ ಹೆಸರಲ್ಲಿ ಪ್ರವಾದನೆ ಮಾಡಿದ್ವಿ, ಅದ್ಭುತಗಳು ಮಾಡಿದ್ವಿ, ಸ್ವಸ್ಥತೆಗಳು ಮಾಡಿದ್ವಿ, ದೆವ್ವಗಳನ್ನ ಬಿಡಿಸ್ತೀವಿ, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಸತತವಾಗಿ ನಾವು ಮಾಡ್ತಾ ಇದ್ವಿ. ನೆಬ್ಸಿದ್ರು ಕೂಡ ಅಲ್ಲಿ ಸ್ಥಳ ಇಲ್ಲ ಪರಲೋಕದಲ್ಲಿ. ಅದ್ಭುತಗಳು ಮಾಡೋರು, ಸ್ವಸ್ಥತೆಗಳು ಮಾಡೋರು ಎಲ್ಲ ಪರಲೋಕದಲ್ಲಿ ಸ್ಥಳ ಇರೋದು. ಅದು ಸೈತಾನನ ಮಕ್ಕಳು ಕೂಡ ಮಾಡ್ತಿದ್ದಾರೆ. ಅದ್ಭುತ ಸ್ವಸ್ಥತೆಗಳು ಸೈತಾನ ಮಕ್ಕಳು ಕೂಡ ಮಾಡ್ತಿದ್ದಾರೆ. ಯೇಸುವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ಯೇಸುವಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿಲ್ಲ ಅಂದ್ರೆ, ಯೇಸುವಿಗೆ ಕೊಡಬೇಕಾಗಿರುವಂತ ಆ ಮಹಿಮೆ ಘನತೆ ನಾವು ಕೊಟ್ಟಿಲ್ಲ ಅಂದ್ರೆ ನಾವು ತೀರ್ಪು ಒಳಗಾಗ್ತೀವಿ. ಸೊ ತೀರ್ಪು ಮಾಡುವ ಅಧಿಕಾರ ಸಾಧಾರಣವಾದ ಅಧಿಕಾರ ಅಲ್ಲ. ನಾವು ಯೋಚನೆ ಮಾಡುವ ಹಾಗೆ ಅದು ಸಾಧಾರಣವಾದ ಅಧಿಕಾರ ಅಲ್ಲ ಅಂತ ನಾವು ನೋಡ್ತೇವೆ. ಯಾಕಂದ್ರೆ ಪರಲೋಕದಲ್ಲಿ ಅದು ಶ್ರೇಷ್ಠವಾದ ಸ್ಥಾನ, ತೀರ್ಪು ಮಾಡುವಂತ ಸ್ಥಾನ, ತೀರ್ಪು ಮಾಡುವಂತ ಸಿಂಹಾಸನದ ಮೇಲೆ ಕೂತ್ಕೊಂಡು ಇಡೀ ಭೂಲೋಕಕ್ಕೆ ಸೈತಾನನ
ಜೊತೆ ಇರುವಂತ ದುರಾತ್ಮಗಳಿಗೆ, ಅಂದ್ರೆ ಬಿದ್ದಂತ ಆ ದೂತರಿಗೂ ಸೈತಾನನಿಗೂ ಸೇರಿ ಎಲ್ಲ ದೂತ ಮಂಡಳಕ್ಕೂ ಮತ್ತು ಭೂಮಂಡಲದಲ್ಲಿರುವಂತಹ ಎಲ್ಲ ಮನುಷ್ಯರಿಗೆ ತೀರ್ಪು ಮಾಡುವಂತ ಅಧಿಕಾರ ಕ್ರಿಸ್ತನ ಮಾತ್ರ ಕೊಡಲ್ಪಟ್ಟಿದೆ. ಆ ಕ್ರಿಸ್ತನು ನಿನ್ನನ್ನ ನೀತಿವಂತನ ಮಾಡಿದ್ಮೇಲೆ, ನೀನು ನೀತಿವಂತ ಅಂತ ಆತನು ಹೇಳಿದ್ಮೇಲೆ, ನಮ್ಮನ್ನ ಬೇರೆ ಯಾರು ಕೂಡ ಪಾಪಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಮಗನು ನಮ್ಮನ್ನ ನೀತಿವಂತನಂತ ಹೇಳಿದ್ಮೇಲೆ ಬೇರೆ ಯಾರು ನಮ್ಮನ್ನ ತೀರ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತೀರ್ಪು ಮಾಡ್ಬೇಕಾದ್ರೆ ಯೇಸುವೆ, ಮನುಷ್ಯರಲ್ಲ. ಕೊನೆಯದಾಗಿ 8ನೇದಾಗಿ ನಾವು ನೋಡುವಾಗ ಯೋಹಾನ 16:24, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನೂ ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಆಮೇಲೆ ಏನಂತ ಹೇಳ್ತಿದ್ದಾರೆ ಇಲ್ಲಿ ಯೇಸು ಸ್ವಾಮಿ? ನೀವು ಇದುವರೆಗೂ ನನ್ನ ಹೆಸರಲ್ಲಿ ಏನು ಕೂಡ ಬೇಡ್ಕೊಂಡಿಲ್ಲ, ನನ್ನ ಹೆಸರಲ್ಲಿ ನೀವೇನು ಕೇಳ್ಕೊಂಡಿಲ್ಲ, ಬೇಡಿಕೊಳ್ಳಿರಿ ಅಂತ ಹೇಳ್ತಿರೋದು. ಅಂದ್ರೆ ಪ್ರಾರ್ಥನೆ ಮಾಡಿ, ನನ್ನ ಹೆಸರಲ್ಲಿ ನೀವು ಪ್ರಾರ್ಥನೆ ಮಾಡಿ, ನಿಮಗೆ ಸಿಕ್ಕುತ್ತದೆ ಅಂತ ಹೇಳ್ತಿರೋದು. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು ಅಂತ. ಕೇವಲ ಕ್ರಿಸ್ತನ ಹೆಸರು, ಯೇಸುವಿನ ಹೆಸರಲ್ಲಿ ಮಾತ್ರನೇ ಪ್ರಾರ್ಥನೆಗಳಿಗೆ ಉತ್ತರ ಇದೆ. ದೇವರ ಮಕ್ಕಳಾದ ನಾವು ಯೇಸುವನ್ನ ನಂಬೋದು ಮಾತ್ರ ಅಲ್ಲ, ಆ ಯೇಸುವಿನ ಹೆಸರಲ್ಲಿ ನಾವು ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಇನ್ನು ಯೇಸು ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಇನ್ಯಾರ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ ಅಂತ ನೀವು ಅನ್ಕೋಬಹುದು ಅಥವಾ ಕೇಳ್ಬೋದು. ಅದಕ್ಕೆ ಅನೇಕ ಸಲ ನಾನು ಹೇಳಿದ್ದೀನಿ ಮುಂಜಾನೆ ಪ್ರಾರ್ಥನೆಯಲ್ಲೂ ಕೂಡ. ಇವತ್ತು ಅಮೆರಿಕದಂತ ದೊಡ್ಡ ದೇಶದಲ್ಲಿ, ಕ್ರೈಸ್ತರ ದೇಶ ಅನ್ನುವಂತ ಅಮೆರಿಕ ದೇಶದಲ್ಲಿ ಕೂಡ, ಮತ್ತು ಇನ್ನು ಬೇರೆ ಬೇರೆ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಲ್ಲಿ, ಮತ್ತೆ ಕ್ರೈಸ್ತರ ಜನಸಂಖ್ಯೆ ಜಾಸ್ತಿ ಇರುವಂತಹ ದೇಶಗಳಲ್ಲಿ ಇವತ್ತು ಯೇಸು ಅನ್ನೋ ಹೆಸರನ್ನು ಉಪಯೋಗಿಸ್ತಾ ಇಲ್ಲ. ಎಲ್ಲ ಪ್ರಾರ್ಥನೆ ಮಾಡಿ ಇನ್ ಹಿಸ್ ನೇಮ್ ವಿ ಪ್ರೇ ಅಂತ ಹೇಳ್ಬಿಟ್ಟು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಆಮೇನ್ ಅಂತ ಹೇಳ್ಬಿಡ್ತಾರೆ. ಆತನ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತಾನು ಹೇಳ್ತಾರೆ ಕೆಲವು ಕಡೆ. ಆದ್ರೆ ಅದು ಬರ್ತಾ ಬರ್ತಾ ಈಗ ಡೈರೆಕ್ಟ್ ಆಗಿ ಹೇಳೋದೆಲ್ಲ ಪ್ರಾರ್ಥನೆ ಹೇಳ್ಬಿಟ್ಟು ಆಮೇನ್ ಅಂತ ಹೇಳ್ತಾರೆ. ಆಮೇನ್ ಅಂದ್ರೆ ಹಾಗೆ ಆಗಲಿ ಅಂತ. ಹೇಗೆ ಹಾಗೆ ಆಗುತ್ತೆ? ಬೇಡ್ಕೊಂಡಿರೋದೆಲ್ಲ ಹೇಗೆ ಹಾಗೆ ಸಿಗುತ್ತೆ ನಮಗೆ? ಅಲ್ಲಿ ಮುಕ್ತಾಯ ಕ್ರಿಸ್ತನ ಹೆಸರಲ್ಲಿ ಅಲ್ಲದೆ ಇದ್ರೆ ಹೇಗೆ? ಯೇಸು ಅನ್ನೋ ಹೆಸರ ಮೂಲಕ ಆ ಪ್ರಾರ್ಥನೆಗಳು ದೇವರಿಗೆ ಸಮರ್ಪಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವು ಪರಲೋಕಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ಪರಲೋಕದ ಬಾಗಿಲು ಯೇಸುವೆ. ತಂದೆ ಬಳಿಗೆ ನಮ್ಮ ಪ್ರಾರ್ಥನೆಗಳು ಹೋಗ್ಬೇಕು ಅಂದ್ರೆ ಅದು ಯೇಸು ಮೂಲಕ ಹೋಗೋ ಪ್ರಾರ್ಥನೆಗಳು ಮಾತ್ರನೇ ಅಲ್ಲಿ ಸ್ವೀಕಾರ ಆಗೋದು, ಅದಕ್ಕೆ ಬದಲು ಬರೋದು, ಸದುತ್ತರ ಬರೋದು. ಯೇಸು ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಅದು ಪರಲೋಕ ತನಕ ಸೇರೋದು ಇಲ್ಲ. ಸೊ ಹಾಗೆ ಈಗ ರಿಕ್ವೆಸ್ಟ್ ಇರುತ್ತೆ, ಏನು ಆ ಪ- ಒಂದು ಅರ್ಜಿ ಹಾಕ್ತೀವಿ ಅಂದ್ರೆ ಅದ್ರಲ್ಲಿ ಸೈನ್ ಇಲ್ಲ ಅಂತ ಹೇಳಿದ್ರೆ ನಮ್ದು ಅದ್ ಹೇಗೆ ವ್ಯಾಲ್ಯೂ ಇರೋದಿಲ್ವೋ ಹಾಗೆ ಚೆಕ್ ಆಗ್ಲಿ, ಬೇರೆ ಏನೇ ಆಗ್ಲಿ, ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಗಳ ಮೇಲೆ ಆ ಅಧಿಕಾರಿಯ ಹೆಸರು ಇಲ್ಲ ಅಂತ ಹೇಳಿದ್ರೆ ಖಂಡಿತ ಅದು ಬೆಲೆ ಬಾಳಲ್ಲ, ಅದು ವ್ಯರ್ಥ. ಯಾಕಂದ್ರೆ ಅವರ ಆ ಒಂದು ಆಫೀಸು ಅಥವಾ ಅವ್ರಿಗೆ ಸಂಬಂಧಪಟ್ಟಂತ ಆ ಒಂದು ಕೆಲಸದಲ್ಲಿ ಅವ್ರ ಹೆಸರಿಂದ ಆ ಸಿಗ್ನೇಚರ್ ಇದ್ರೆ ಮಾತ್ರನೇ ಅದು ಅಂಗೀಕಾರ ಆಗೋದು. ಹಾಗೇನೆ ಪರಲೋಕ ಭೂಲೋಕದ ಎಲ್ಲ ಅಧಿಕಾರ ಕ್ರಿಸ್ತನಿಗಿರೋದ್ರಿಂದ ನಮ್ಮ ಪ್ರಾರ್ಥನೆ ಯೇಸುವಿನ ಹೆಸರಲ್ಲಿ ಆಗಬೇಕಾಗಿರೋದು ತುಂಬಾ ಮುಖ್ಯ. ಅದರಲ್ಲೂ ನಾವು ಅದು ಭಾರತದಲ್ಲಿ ಕರ್ನಾಟಕದವ್ರು ಮಾತ್ರನೇ ಪ್ರಾರ್ಥನೆ ಮಾಡುವಂಥದ್ದು ಏನು ಗೊತ್ತಾ? ಸತ್ಯಸುವಾರ್ತೆಯಲ್ಲಿ ಇರುವಂಥದ್ದು ಕ್ರಿಸ್ತನಾದ ಯೇಸುವಿನಲ್ಲಿ ಅಂತ. ಅದು ನೀವೆಲ್ಲ ಪ್ರಾರ್ಥನೆ ಮಾಡುವಾಗ ನನಗೆ ತುಂಬಾ ಸಂತೋಷ ಆಗುತ್ತೆ. ಅಂದ್ರೆ ನಾನು ಹೇಳೋದಕ್ಕೆ ನೀವು ಮಾಡೋದಲ್ಲ, ನೀವು ಅರ್ಥ ಮಾಡ್ಕೊಂಡು ಅದನ್ನ ಮಾಡ್ತಿರಲ್ಲ. ಮತ್ತೆ ಏನೋ ಒಂದಲ್ಲ ಎರಡ್ ಸಲ ಮಾಡಿ ಸುಮ್ಮನೆ ಆಗೋದಲ್ಲ, ಸತತವಾಗಿ ನೀವು ಮಾಡ್ತಿದ್ದೀರಾ. ಮತ್ತೆ ನೀವು ಪ್ರಾರ್ಥನೆ ಮಾಡುವಾಗ್ಲೂ, ವೈಯಕ್ತಿಕವಾಗಿ ಮಾಡುವಾಗ್ಲೂ, ಬೇರೆ ಬೇರೆ ಕಡೆ ನೀವು ಸೇವೆಯಲ್ಲಿ ಪ್ರಾರ್ಥನೆ ಮಾಡಲು ಆ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡುವಾಗ ಅದನ್ನ ನೀವು ಅರ್ಥ ಮಾಡ್ಕೊಂಡು ಮಾಡ್ತಿದ್ದೀರಾ ಅಂತ ನನ್ಗೆ ಅನ್ಸುತ್ತೆ. ನಾನು ಅದನ್ನ ನಂಬ್ತೀನಿ.
ತುಂಬಾ ಜನರಿಗೆ ನಾವು ಅದನ್ನ ಪ್ರಾರ್ಥನೆ ಮಾಡುವಾಗ ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ ಬಿಡು ಇವರು ಅಂತ ಅನ್ಕೊಳ್ಬಹುದು. ಆದ್ರೆ ಮಾಡ್ತಿರೋ ನಮಗ್ ಗೊತ್ತು ಎಷ್ಟು ಆ ಬಲ ಇರುತ್ತೆ ಆ ಮುಕ್ತಾಯ ಪ್ರಾರ್ಥನೆ, ಆ ಮುಕ್ತಾಯ ಮಾಡುವಾಗ ನನ್ನ ಕ್ರಿಸ್ತನಾದ ಯೇಸುವಿನ ಹೆಸರಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಅಂತ. ಯೇಸು ಹೇಳಿರೋದು ನನ್ನ ಹೆಸರಲ್ಲಿ ಕೇಳ್ಕೊಳ್ಳಿ ಅಂತ. ಆತನು ಕ್ರಿಸ್ತನಾದ ಯೇಸುನೇ, ಸಾಧಾರಣ ಯೇಸು ಅಲ್ಲ. ಆತನೇ ಮೆಸ್ಸಿಯನು, ಈ ಲೋಕಕ್ಕೆ ಬರ್ಬೇಕಾಗಿರುವಂತ ಕ್ರಿಸ್ತನಾದ ಯೇಸು. ಎಷ್ಟು ಸ್ಪಷ್ಟವಾಗಿ ನಾವು ಅದನ್ನ ಹೇಳ್ತಿದ್ದೀವಿ ಅಂತ. ಆ, ಯಾವ ಗೊಂದಲನೂ ಇಲ್ಲದೆ. ಯಾಕಂದ್ರೆ ಯೇಸು ಅನ್ನೋರು ತುಂಬಾ ಜನ ಇರ್ಬೋದು, ಆದ್ರೆ ಕ್ರಿಸ್ತನಾದ ಯೇಸು ಒಬ್ಬನೇ ಇರೋದು. ಕ್ರಿಸ್ತನ ಕಾರ್ಯವನ್ನ ನೆರವೇರಿಸಿರುವಂತ ವ್ಯಕ್ತಿ ಒಬ್ಬನೇ ಇರೋದು, ಅದು ಯೇಸು ಕ್ರಿಸ್ತನ. ಹಾಗಾಗಿ ಕ್ರಿಸ್ತನಾದ ಯೇಸು ಅಂತ ಹೇಳಿ ನಾವು ಅದನ್ನ ಬಳಸ್ತಿದ್ದೀವಿ. ಅದನ್ನ ಸತತವಾಗಿ ನಾವು ಹಾಗೇನೆ ಬಳಸೋಣ. ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಮಾಡುವಂತ ಪ್ರಾರ್ಥನೆಗಳು ಖಂಡಿತ ನೆರವೇರುತ್ತೆ. ತಡವಾದ್ರೂ ಕೂಡ ನೆರವೇರಲೇಬೇಕು. ನಮ್ ದೃಷ್ಟಿಯಲ್ಲಿ ಅವು ತಡವಾಗ್ತಾ ಇದೆ ಅಂತ ಅನ್ಸ್ಬೋದು, ಆದ್ರೆ ಅವು ತಡವಾಗ್ತಾ ಇಲ್ಲ. ಖಂಡಿತವಾಗ್ಲೂ ಕೂಡ ದೇವರು ಉತ್ತಮವಾದ ಸಮಯಕ್ಕಾಗಿ ಅದನ್ನ ಇಟ್ಟಿದ್ದಾರೆ. ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನಲ್ಲಿ ಇರುವಂತಹ ಅಧಿಕಾರದ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಬೈಬಲ್ ಏನಕ್ಕಾಗಿ ಬರೆಯಲ್ಪಟ್ಟಿದೆ, ಅದು ಯೇಸುವಿಗೆ ಇರುವಂತ ಅಧಿಕಾರವನ್ನು ನಮಗೆ ತಿಳಿಯಪಡಿಸೋದಕ್ಕಾಗಿನೇ ಬರೆಯಲ್ಪಟ್ಟಿದೆ. ಈಗ ಕೆಲವು ವಚನಗಳು ಮಾತ್ರ ನಾನು ಹೇಳಿದೆ. ಯೇಸು ಹೆಸರಲ್ಲಿ ನಂಬಿಕೆ ಇಟ್ಟರೆ ರಕ್ಷಣೆ ಹೊಂದುತ್ತೀವಿ ಅಂತ, ಯೇಸು ಹೆಸರಲ್ಲಿ ನಾವು ಸುವಾರ್ತೆ ಸಾರಿದ್ರೆ ಜನ ರಕ್ಷಣೆ ಹೊಂದುತ್ತಾರೆ ಅಂತ ಹೇಳಿ, ಯೇಸು ಹೆಸರಲ್ಲಿ ನಾವು ಸೇವೆಗೆ ಹೋದ್ರೆ ಆತ ನಮ್ಮ ಜೊತೆ ಯುಗದ ಅಂತ್ಯದವರೆಗೂ ಇರ್ತಾರೆ ಅಂತ ಹೇಳಿ, ಯೇಸು ಹೆಸರಲ್ಲಿ ಪಾಪ ಕ್ಷಮಾಪಣೆ ಇದೆ ಅಂತ, ಯೇಸು ಹೆಸರಲ್ಲಿ ಪ್ರಾರ್ಥನೆಗೆ ಉತ್ತರ ಇದೆ ಅಂತ, ಯೇಸು ಹೆಸರಲ್ಲಿ ದೆವ್ವಗಳು ಓಡಿಸ್ಬೋದು ಅಂತ, ಯೇಸು ಹೆಸರಲ್ಲಿ ಸೈತಾನ ಕಾರ್ಯಗಳು ಲಯವಾಗುತ್ತೆ ಅಂತ, ಯೇಸು ಹೆಸರಲ್ಲಿ ಪಾರ್ಶ್ವವಾಯು ರೋಗಿ ಅಂತ ಆ ಆ ವ್ಯಕ್ತಿ ಕೂಡ ಗುಣವಾಗೋದು. ಸೊ ಪ್ರತಿಯೊಂದು ಕೂಡ ಬರೀ ಶಾರೀರಿಕವಾದದ್ದು ಮಾತ್ರ ಅಲ್ಲ, ಆತ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರ ಕ್ರಿಸ್ತನಿಗೆ ಇದೆ ಎಂಬುದಾಗಿ ನಾವು ನೋಡಿದ್ವಿ. ಸೊ ಬೈಬಲೇ ಇಲ್ಲ ಅಂತ ಹೇಳಿದ್ರೆ ಕ್ರಿಸ್ತನಿಗೆ ಇರುವಂತಹ ಅಧಿಕಾರ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಆ ಯೇಸು ಕ್ರಿಸ್ತನ ಯಾರು, ಆತನಿಗೆ ಇರುವಂತಹ ಅಧಿಕಾರ ಏನು ಅನ್ನೋದನ್ನ ಬೈಬಲ್ ಮೂಲಕ ಮಾತ್ರ ನಾವು ತಿಳ್ಕೊಳ್ಳೋಕೆ ಸಾಧ್ಯವಾಗ್ತಾ ಇದೆ. ಬೈಬಲ್ನ ಪ್ರೀತಿ ಮಾಡೋಣ, ಫಾಲ್ ಇನ್ ಲವ್ ವಿತ್ ಬೈಬಲ್ ಅಂತ ಹೇಳಿ. ಅಂದ್ರೆ ಬೈಬಲ್ ಜೊತೆಗೆ ಪ್ರೀತಿಯಲ್ಲಿ ಬೀಳೋಣ. ಬೈಬಲ್ನ ಪ್ರೀತಿ ಮಾಡುವಾಗಲೇ ನಾವು ಅದನ್ನ ಓದಕ್ ಸಾಧ್ಯ ಆಗುತ್ತೆ. ಬೈಬಲ್ನ ಪ್ರೀತಿ ಮಾಡುವಾಗಲೇ ನಾವು ಅದನ್ನ ಧ್ಯಾನ ಮಾಡಿ ಅದ್ರಲ್ಲಿ ಆನಂದಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ವಾಕ್ಯದಿಂದ ದೇವರು ನಮ್ಮನ್ನ ಬಲಪಡಿಸಿ ಪ್ರಾರ್ಥನೆ ಮಾಡ್ಕೊಂಡು. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ತಂದೆ ದೇವರೇ, ಈ ವಾಕ್ಯದಿಂದ ಮಾತನಾಡಿದ ಕೈ ಸ್ತೋತ್ರ. ನಿಮ್ಮ ಬಲ ಅಧಿಕಾರದಲ್ಲಿ ನಾವು ಸಂಪೂರ್ಣ ನಂಬಿಕೆ ಇಟ್ಟು ದೇವರೇ ಅದನ್ನ ನಾವು ಅನುಭವಿಸುವಂತ ಕೃಪೆ ತೋರಿಸಿ. ಜನರ ಎಲ್ಲರನ್ನ ಆಶೀರ್ವದಿಸಿ ಕ್ರಿಸ್ತನ ಯೇಸು ನಾಮದಲ್ಲಿ ತಂದೆ, ಆಮೆನ್.